ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದುಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ 3 ಡೇ ಡಯಟ್ ಹೇಗೆಲ್ಲ ಹೋಯಿತು, ಏನು ನೆನ್ನೆಗೂ ಇವತ್ತಿಗೂ ಎಷ್ಟು ವೆಯ್ಟ್ ಕಮ್ಮಿ ಆಗಿದ್ದೀನಿ, ಏನು ಫುಲ್ ಡೇ ಡಯಟ್ ಹೇಗೆಲ್ಲ ಮಾಡಿದೆ, ಏನೆಲ್ಲ ಮಾಡಿದೆ ಅನ್ನೋದು ಇವತ್ತಿನ ವ್ಲಾಗು. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋಸ್ಗೋಸ್ಕರ. ಆ್ಯಂಡ್ ಇವತ್ತಂತೂ ಸಿಕ್ಕಾಪಟ್ಟೆ ಬ್ಯುಸಿ ಇತ್ತು ಡೇ ಅಂತೂ. ಸೊ ಹಾಗಾಗಿನೇ ಕಮೆಂಟ್ಸ್ಗೂ ರಿಪ್ಲೈ ಕೊಡೋಕ್ಕಾಗಿಲ್ಲ, ಸಾರಿ. ನಮ್ಮ ರಾತ್ರಿ ನೆನೆಸಿರೋಂತಹ ಮೆಂತ್ಯ ಕಾಳು ಕುಡಿತಾ ಇದ್ದೀನಿ ಸ್ನೇಹಿತರೆ. 2 ಡೇಸ್ ತೊಗೊಂಡಿದ್ದೀನಿ ಕಂಪ್ಲೀಟಾಗಿ. ಈಗಲೂ ನೆನೆಸ್ಬೇಕು, ವಿಡಿಯೋ ಎಡಿಟ್ ಮಾಡ್ತಾ ಇದ್ದಿದ್ದಕ್ಕೆ ಜ್ಞಾಪಕ ಬಂತು. ಸೊ ಮೆಂತ್ಯ ವಾಟರ್ ಕುಡಿತಾ ಇದ್ದೀನಿ. ಇನ್ನು ಈ ಮೊಳಕೆ ಕಾಳು ಏನಿದೆ ಸ್ನೇಹಿತರೆ, ಅದನ್ನು ವೇಸ್ಟ್ ಮಾಡಿಲ್ಲ. ಅಂದರೆ ನೋಡಿ, ಮೊಳಕೆ ಕಾಳು ಬಂದಿದೆ. ಸೊ ಈ ಒಂದು ಮೊಳಕೆ ಕಾಳನ್ನ ಏನು ಮಾಡಿದ್ದೀನಿ ಅಂತಂದರೆ, ದೋಸೆಗೆ, ಅಂದರೆ ಇವತ್ತು ದೋಸೆಗೆ ನೆನೆಸಿದ್ದೆ, ಆ ದೋಸೆಗೆ ಹಾಕೋಣ ಅಂತಂದ್ಬಿಟ್ಟು ಹಾಗೆ ಇದು ಮಾಡಿದ್ದೆ. ಇನ್ನು ಸೋಯಾ ಚಂಕ್ಸ್ ಕರಿ ಮಾಡಿದ್ದೆ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ. ಇನ್ನು ನಿನ್ನೆ ಬಂದುಬಿಟ್ಟು ನನ್ನ ವೆಯ್ಟ್ ನೋಡೋದಾದರೆ 71.150 ಇತ್ತು. ಸೊ ಇವತ್ತು ನನ್ನ ವೆಯ್ಟ್ ನೋಡೋದಾದರೆ 72.150 ಇತ್ತು. ಇವತ್ತು ನನ್ನ ವೆಯ್ಟ್ ಬಂದುಬಿಟ್ಟು 71.850. ಅಲ್ಲಿಗೂ ನೆನ್ನೆಗೂ ಇವತ್ತಿಗೂ 300 ಗ್ರಾಮ್ಸು ಕಡಿಮೆ ಆಗಿದೆ. ಟೋಟಲ್ಲು ನಾನು 2 ಡೇಸಲ್ಲಿ 700 ಗ್ರಾಮ್ಸು ಕಡಿಮೆ ಆಗಿದ್ದೀನಿ. ಜರ್ನಿ ಅಂತೂ ಚೆನ್ನಾಗಿ ಹೋಗ್ತಿದೆ ಅಲ್ವಾ. ಸೊ ಇದೇ ಥರನೇ ಕರೆಕ್ಟಾಗಿ ಮಾಡ್ಕೊಂಡು ಹೋದರೆ, ಕರೆಕ್ಟಾಗಿ ಪ್ರಾಪರಾಗಿ ಡಯಟ್ ಫಾಲೋ ಮಾಡ್ತಾ ಹೋದರೆ ತುಂಬ ಚೆನ್ನಾಗಾಗುತ್ತೆ. ಮಾರ್ನಿಂಗ್ ಎದ್ದೇಳ್ತಿದ್ದಂಗೆ ನೀವು ಅನ್ಕೋಬೋದು, ಕೆಲವೊಂದು ಸಲ ಅನ್ನಿಸ್ಬಹುದು ಯಾರಿಗಾದರೂ ಅಷ್ಟೇ, ಎಲ್ಲನೂ ಜ್ಯೂಸ್ ಎಲ್ಲ ಮಾಡ್ತಾರೆ, ಎಲ್ಲನೂ ನೋಡಿಸ್ತಾರೆ, ಕುಡಿತಾರೋ ಇಲ್ವೋ, ಸುಮ್ಮನೆ ಡಯಟು ಅಂತ ಸುಮ್ಮನೆ ಇದು ಮಾಡ್ತಾರ ಅಂತ. ನಾನು ನಿಮ್ಗೆ ಏನೆಲ್ಲ ತೋರಿಸ್ದೇ ಇರೋದು ಕೂಡ ಹೇಳ್ತೀನಲ್ವ. ಇವತ್ತು ಹಿಂಗೆ ತಿಂದುಬಿಟ್ಟೆ, ಹಿಂಗೆ ಆಗೋಯ್ತು ಅಂತ ಪ್ರತಿಯೊಂದನ್ನು ನಾನು ನಿಮ್ಗೇನು ಹೇಳ್ತೀನೋ ಅದನ್ನೇ ನಾನು ಮಾಡೋದು, ಯಾವಾಗ್ಲೂ ಹೇಳ್ತಾ ಇರ್ತೀನಲ್ವ. ಸೊ ಹಾಗಾಗಿ ಮೆಂತ್ಯ ವಾಟ್ರಿಗೂ ಕುಡಿಯೋಕ್ಕೆ ಏನಷ್ಟು ಚೆನ್ನಾಗಿಲ್ಲ, ಒಂಥರ ಇರುತ್ತೆ. ಲಾಸ್ಟಲ್ಲಂತೂ ಒಂಥರ ಆಗೋಗುತ್ತೆ. ಬಟ್ ಹೆಲ್ತ್ ಬೆನಿಫಿಟ್ಸು ತುಂಬ ಚೆನ್ನಾಗಿದೆ ಅನ್ನೋದ ಕಾರಣಕ್ಕೆ ನಾವು ರೂಢಿ ಮಾಡ್ಕೋಬೇಕು. ತುಂಬ ಒಂದಿಬ್ಬರು ಸಿಸ್ಟರ್ಸ್ ಹೇಳಿದ್ರಿ, ನಾವು ಮೆಂತ್ಯ ಕಾಳು ಹಾಗೆ ತಿಂತೀವಿ ಅಂತ. ಸೂಪರ್ ನೀವು. ನನಗೆ ತಿನ್ನೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿನೇ ಜಸ್ಟ್ ಮೆಂತ್ಯ ವಾಟ್ರ್ ಕುಡಿತಾ ಇದ್ದೀನಿ ಸ್ನೇಹಿತರೆ. ಅದೇ ಹೇಳ್ದಂಗೆ ನೀವೇನಾದರೂ ಹೇರ್ ಪ್ಯಾಕ್ ಹಾಕ್ಕೋಬಹುದು ಅಂದರೆ, ಒಂದು 2 ಡೇಸ್ ಹಂಗೆ ಎತ್ತಿಟ್ಬಿಟ್ಟು ನೆಂದಿರೋದಕ್ಕೆ ಸ್ವಲ್ಪ ಮೊಸರು ಇಲ್ಲ ಅಂತಂದರೆ ನೀರನ್ನು ಮಿಕ್ಸ್ ಮಾಡಿ ರುಬ್ಕೊಂಡು ಹೇರ್ ಪ್ಯಾಕ್ ಹಾಕ್ಕೋಬೋದು, ಫೇಸ್ ಪ್ಯಾಕ್ ಥರ ಹಾಕ್ಕೋಬೋದು. ವೇಸ್ಟ್ ಮಾಡೋದು ಬೇಡ ಅಂದರೆ, ಇಲ್ಲ ನಂತರ ದೋಸೆಗೆ ಹಾಕಿ ಕೂಡ ರುಬ್ಬೋದು. ಜಸ್ಟ್ ಈಗ ತಾನೇ ದೋಸೆಗೆ ರುಬ್ಬಿಬಿಟ್ಟು ಬಂದೆ. ಏನೋ ಗೊತ್ತಿಲ್ಲ ಸ್ನೇಹಿತರೆ, ಇವತ್ತಂತೂ ನನಗೆ ಯಾವತ್ತೂ ಇದಾಗಿಲ್ಲ. ಎಷ್ಟು ನಿದ್ದೆ ಬರ್ತಾ ಇದೆ ಅಂತಂದರೆ, ಈಗ ಹೋಗಂಗೆ ಮಲ್ಕೊಂಡ್ರೆ ನಿದ್ದೆ ಬರೋಷ್ಟು ಫುಲ್ ಆ್ಯಂಡ್ ಫುಲ್ಲು ಇದಾಗ್ತಿದೆ. ಯಾಕೆ ಅಂತಂದರೆ, ನಾನು ಡಯಟ್ ಸ್ಟಾರ್ಟ್ ಮಾಡಿ 3 ದಿನ ಆಗಿದೆ ಅಲ್ಲ, ಈ 3 ಡೇಸಲ್ಲಿ ನಿದ್ದೆ ಮಾಡಿಲ್ಲ ಸ್ನೇಹಿತರೆ. ನಿಜ ಹೇಳ್ತಾ ಇದ್ದೀನಿ, ನಿದ್ದೆ ಮಾಡಿಲ್ಲ. ಅಷ್ಟು ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಡಯಟು. ಅಯ್ಯೋ, ನನ್ನ ಮುಖ ಎಕ್ಸ್ಪ್ರೆಷನ್ ನೋಡಿ, ತಿನ್ನೋಕ್ಕಾಗಲ್ಲ, ಕುಡಿಯೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ಸೊ ಅದನ್ನು ಹಂಗೆ ದೋಸೆಗೆ ಹಾಕಿಡೋಣ ಅಂತ ಅಂದ್ಬಿಟ್ಟು ಎತ್ತಿಕ್ತಾ ಇದ್ದೀನಿ ಸ್ನೇಹಿತರೆ. ಅದೇ ಆವಾಗಲೇ ಹೇಳ್ತಾ ಇದ್ನಲ್ವ, ಈ ಡೇಯಲ್ಲಿ ನಿದ್ದೆ ಮಾಡ್ತಾಯಿಲ್ಲ. ಅದಕ್ಕೆ ಮುಂಚೆ ನಾನು ಹೇಳ್ತಾ ಇಲ್ವಾ, ತುಂಬ ನಿದ್ದೆ ಮಾಡ್ತಿದ್ದೆ. ಸೊ ಮೇ ಬಿ ಅದರಿಂದ ಫುಲ್ ಡೇ ನಿದ್ದೆ ಅವಾಯ್ಡ್ ಮಾಡಿದ್ದೀನಲ್ವ, ಹಂಗಾಗಿ ಇವಾಗ ಫುಲ್ಲು ನಿದ್ದೆ ಬರ್ತಾ ಇದೆ. ಇನ್ನೊಂದು ಏನಪ್ಪ ಅಂತಂದರೆ, ಇವತ್ತು ವಾಕಿಂಗು ಕೂಡ ಸ್ಕಿಪ್ ಆಯಿತು ಸ್ನೇಹಿತರೆ. ಯಾಕಂತಂದರೆ ಸ್ವಲ್ಪ ಸ್ಟಿಚಿಂಗ್ ಸ್ವಲ್ಪ ಬ್ಯುಸಿ ಇತ್ತು. ನಾಳೆಗೆ ಸ್ವಲ್ಪ ಅರ್ಜೆಂಟಾಗಿ ಕೊಡಬೇಕು, ಅದಕ್ಕೋಸ್ಕರ ನಾಳೆ ಬೆಳಗ್ಗೆ ಕೂಡ ಎದ್ದು ಅರ್ಜೆಂಟ್ ಒಂದು ಹೊಲಿದು ಕೊಡಬೇಕು. ಸಡನ್ನಾಗಿ ಅರ್ಜೆಂಟಾಗಿ ಊರಿಗೆ ಹೋಗಬೇಕು ಅಂದಿದ್ದಕ್ಕೆ ಕೊಡೋ ಥರ ಆಗಿದೆ. ಇನ್ನು ನಮ್ಮ ಮನೆಯಲ್ಲಿ ಎಲ್ರಿಗೂ 4 ಎಳ್ನೀರು ತೊಗೊಂಡ್ವಿ. ಸೊ ಒಂದೊಂದು ಇವಾಗ ನಿಮ್ಮ ಕಡೆ ಎಷ್ಟೆಷ್ಟಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಟ್ ಬೆಂಗಳೂರಲ್ಲಂತೂ ಸ್ಟಾರ್ಟಿಂಗ್ 40 ರೂಪಾಯಿ, 50 ರೂಪಾಯಿ, 60, 70ವರೆಗೂ ಇದೆ. ಸೊ ನಾವು ತೊಗೊಂಡಿದ್ದು 40 ರೂಪಾಯಿದು. ಅದೇ ಹೇಳ್ತಿದ್ದಾರೆ, ಸಿಕ್ಕಾಪಟ್ಟೆ ರೇಟ್ಗಳಾಗ್ಬಿಟ್ಟಿದೆ, ಇಷ್ಟಿಷ್ಟೇ ಇರ್ತವೆ, ಸರಿಯಾಗಿ ನೀರಿರಲ್ಲ ಅಂತೆಲ್ಲ ಹೇಳ್ತಾಯಿದ್ರು. ಸೊ ಅದೇ ಇದು ಮಾಡ್ತಿದ್ದೆ. ಬೆಳಗ್ಗೆ ಎದ್ದಿದ ತಕ್ಷಣ ಇವತ್ತು ಮೆಂತ್ಯ ವಾಟರ್ ಆದಮೇಲೆ ಫ್ರೆಶ್ ಆಗಿ ಕೋಕೋನಟ್ ವಾಟ್ರ್ ಕುಡಿದೆ. ಈ ಎಳ್ನೀರುಗಳು ನಮಗೆ ತೊಗೊಂಡು ಡೈಲಿ ಅಂತೂ ಕುಡಿಯೋಕ್ಕಾಗಲ್ಲ ಸ್ನೇಹಿತರೆ. ಯಾವಾಗಾದರೂ ವಾರದಲ್ಲಿ ಒಂದು ಸಲನೋ, ಒಂದು 15 ದಿವಸದಲ್ಲಿ ಒಂದು ಸಲ 2 ಸಲ ಕುಡಿಯೋದ್ರಿಂದ ನಮಗೆ ಒಳ್ಳೆಯದು. ಅಂದರೆ ಸ್ಕಿನ್ಗೆಲ್ಲನೂ ಒಳ್ಳೆಯದು ಅಂತ. ಖಾಲಿ ಹೊಟ್ಟೆಲಾಗಿರ್ಬೋದು, ಯಾವಾಗಾದರೂ ಕೋಕೋನಟ್ ವಾಟ್ರ್ ಅನ್ನೋದು ಆವಾಗಂದರೆ 15-20ಗೆಲ್ಲ ಸಿಗೋದು ಸ್ನೇಹಿತರೆ. ಇವಾಗಂತೂ ನಾನು ಕೂಡ ಕುಡಿಯೋಕ್ಕಾಗಲ್ಲ. ದಿನ 40 ರೂಪಾಯಿ ಅಂದರೆ ನನ್ನಿಂದ ಕೂಡ ಇದು ಮಾಡೋಕ್ಕಾಗಲ್ಲ. ಯಾವಾಗಾದರೂ ರೇರಾಗಿ ಕುಡಿತಾ ಇರ್ತೀನಿ ನಾನು ಕೂಡ ಎಳ್ನೀರು. ಇನ್ನು ಬೆಳಗ್ಗೆ ತುಂಬ ಯಾಕೋ
ಹೊಟ್ಟೆ ಹಸಿವು ಜಾಸ್ತಿ ಆಗಿಬಿಟ್ಟಿತ್ತು. ಇದೆಲ್ಲ ಕುಡ್ದಾದ್ಮೇಲೆ ಒಂದು 9:30ಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವು ಜಾಸ್ತಿ ಆಗಿಬಿಟ್ಟು ಹಂಗಾಗಿ ಒಂದೇ ಒಂದು ರೊಟ್ಟಿ ತೊಗೊಂಡಿದ್ದೆ, ಜೋಳದ ರೊಟ್ಟಿ. ಅಮ್ಮ ನೆನ್ನೆ ಬಸ್ಸಾರು ಮಾಡಿ ಕಳಿಸಿದ್ರು ಅಂತ ಹೇಳಿದ್ನಲ್ಲ, ಸೊ ಆ ಬಸ್ಸಾರು ಖಾರವಾಗಿ ಸಖತ್ತಾಗಿತ್ತು. ಬಟ್ ಸಿಕ್ಕಾಪಟ್ಟೆ ಖಾರ ಇಟ್ಬಿಟ್ಟಿತ್ತು ಅಮ್ಮ, ಯಾಕೋ ಗೊತ್ತಿಲ್ಲ. ಬಟ್ ಚೆನ್ನಾಗಿತ್ತು ಒಂದು ರೊಟ್ಟಿ. ನನಗೆ ಬಸ್ಸಾರು ಅಂದರೆ ನಾನು ಮಾಡೋದಾಗಿರಲಿ ಯಾರು ಮಾಡಿದ್ರು ಬಸ್ಸಾರು ಅನ್ನೋದು ತುಂಬ ಇಷ್ಟಪಡ್ತೀನಿ. ಸೊ ಹಂಗಾಗಿ ಚೆನ್ನಾಗಿರುತ್ತೆ ರೊಟ್ಟಿಗೆ, ಚಪಾತಿಗೆ, ರೈಸ್, ಬಿಸಿ ಬಿಸಿ ಅನ್ನ ತುಪ್ಪ ಹಾಕ್ಕೊಂಡು ತಿಂದರೆ. ಇವತ್ತು ಸ್ವಲ್ಪ ರೈಸು ಕೂಡ ತೊಗೊಂಡಿದ್ದೀನಿ ಸ್ನೇಹಿತರೆ. ಯಾಕಂತಂದರೆ ಅದೇ ಸ್ವಲ್ಪ ಬ್ಯುಸಿ ಇದ್ನಲ್ವ, ಈ ಮಧ್ಯಾಹ್ನ ಬರೀ 2 ಟೈಮ್ ರೊಟ್ಟಿ ತಿನ್ನೋದೇನು ಅಂತ. ಇನ್ನೊಂದು ಏನು ಗೊತ್ತಾ, ರೈಸ್ ಅವಾಯ್ಡ್ ಮಾಡಿ ಅಂತಂದರೆ ತುಂಬ ರೈಸ್ ಕೂಡ ಅವಾಯ್ಡ್ ಮಾಡೋಕ್ಕೆ ಹೋಗಬೇಡಿ. ನಮ್ಮ ಬಾಡಿಗೆ ಕಾರ್ಬೋಹೈಡ್ರೇಟ್ಸು ಕೂಡ ತುಂಬ ಬೇಕಾಗುತ್ತೆ. ಸೊ ಅದು ರೈಸಲ್ಲಿರುತ್ತೆ, ಚಪಾತಿಯಲ್ಲಿರುತ್ತೆ, ಈವನ್ ರೊಟ್ಟಿಯಲ್ಲಿ ಕೂಡ ಇರುತ್ತೆ. ಸೊ ಮಧ್ಯಾಹ್ನದ ಹೊತ್ತು ಆದಷ್ಟು ಒಂಚೂರು ತೊಗೊಳ್ಳಿ ಅಷ್ಟೇ, ಬೇರೆ ಇನ್ನೇನಿಲ್ಲ. ಈ ಮಧ್ಯದಲ್ಲಿ ಈ ಟೆನ್ಷನ್ಗೆ ಒಂದು 10 ಖರ್ಜೂರ ತಿಂದ್ಬಿಟ್ಟಿದ್ದೀನಿ, 10 ತಿಂದಿದ್ದೀನಿ. ಸೊ ಅದೇ ಹೈ ಕ್ಯಾಲರಿ ಆಗುತ್ತೆ. ನಾಳೆ ಸೇಮ್ ವೆಯ್ಟ್ ಇದ್ದರೂ ಇರಬಹುದು ಅನ್ನೋ ಡೌಟ್ ನನಗೆ. ದೇವ್ರ ದಯಿಂದ 100-200 ಗ್ರಾಮ್ ಕಡಿಮೆ ಆದರೆ ಖುಷಿ ಕೊಡೋ ಅಂಥದ್ದೇ. ನೋಡೋಣ ಯಾವ ಥರ ಏನು ಅಂತ. ಸೊ ಬೆಳಗ್ಗೆ ಇದು ಕುಡಿದ್ನಲ್ವಾ, ಸೊ ಅದಾದಮೇಲೆ ನಾನು ಒಂದು ಸ್ವಲ್ಪ ಹೊತ್ತು, ಒಂದು 12 ಗಂಟೆಗೆ ಅನಿಸುತ್ತೆ, ಯಾಕಂದರೆ 9:30ಗೆ ತೊಗೊಬಿಟ್ನಲ್ಲ, ಮತ್ತು 12:30ಗೆಲ್ಲ ಹೊಟ್ಟೆ ಹಸಿತಾಯಿತ್ತು. ಸೊ ಹಂಗಾಗಿ ನಾನೇನು ಮಾಡಿದೆ ಅಂತಂದರೆ, ನಮ್ಮ ಹಸ್ಬೆಂಡ್ಗೆ ಅಂದರೆ ನಮ್ಮ ಮನೆಯವ್ರಿಗೆ ಗಂಜಿ ಮಾಡಿದ್ನಲ್ಲ, ಅದರಲ್ಲಿ ಸ್ವಲ್ಪ ಜಾಸ್ತಿ ಇತ್ತು. ಸೊ ಆ ಗಂಜಿನ ಹಾಗೆ ಇಟ್ಟಿದ್ದೆ. ಅದಕ್ಕೆ ಒಂದು ಸ್ವಲ್ಪ ಮಜ್ಜಿಗೆ, ಮೊಸರನ್ನ ನೀರು ಮಾಡಿಬಿಟ್ಟು ಮಜ್ಜಿಗೆನ ಹಾಕ್ಕೊಂಡು ಒಂಚೂರು ಉಪ್ಪು ಹಾಕ್ಕೊಂಡು ಕಲ್ಸ್ಕೊಂಡು ಕುಡಿದೆ ಸ್ನೇಹಿತರೆ. ಹೊಟ್ಟೆ ಹಸಿವಾಗ್ತಾಯಿತ್ತು ಅಂತ. ಗಂಜಿ ಟೈಪ್ ಇರುತ್ತೆ, ಚೆನ್ನಾಗಿರುತ್ತೆ. ನಾನು ಅದರಲ್ಲಿ ಬೆಲ್ಲ ಬೇರೆ ಹಾಕ್ಬಿಟ್ಟಿದ್ದೆ ಒಂಚೂರು. ಸೊ ಹಂಗಾಗಿ ಅದು ಕುಡಿದೆ. ಅದನ್ನು ಆವಾಗವಾಗ ನಾನು ಹೇಳಲ್ವ, ರಾಗಿ ರೊಟ್ಟಿ ತೊಗೋಬೇಕು, ರಾಗಿ ಮುದ್ದೆ ತೊಗೋಬೇಕು, ಮಾಡ್ಕೊಳ್ಳೋ ಟೈಮು ಪೇಷನ್ಸು ಇದ್ದರೆ ಮಾತ್ರ ಒಳ್ಳೊಳ್ಳೆ ವೆರೈಟೀಸ್ ಆಫ್ ಫುಡ್ಡನ್ನು ತೊಗೋಬೋದು ನಾವು ಡಯಟಲ್ಲಿ. ಬಟ್ ಮಾಡ್ಕೊಳ್ಳೋಕೆ ಟೈಮ್ ಇರಬೇಕಷ್ಟೆ. ಸೊ ನಾನು ಈ ಗಂಜಿನ ಒಂದು ಲೋಟ ಗಂಜಿ ಫುಲ್ಲು ಕುಡಿದೆ ಸ್ನೇಹಿತರೆ. ತುಂಬ ಚೆನ್ನಾಗಿತ್ತು. ಇನ್ನೊಂದು ಹೊಟ್ಟೆ ಫಿಲ್ಲಿಂಗ್ ಆಗಿರುತ್ತೆ. 1-2 ಅವರ್ ಯಾವುದೇ ರೀತಿಯಾದಂಥ ಹೊಟ್ಟೆ ಹಸಿವು ಏನೂ ಆಗಲ್ಲ. ನನಗೆ ಯಾಕೋ ಇವತ್ತು ಟೆನ್ಷನ್ಗೆ ಹಿಂದಿಂದೆ ಏನಾದರೂ ತಿನ್ನಬೇಕು ಅನ್ನೋ ಥರ ಸ್ವಲ್ಪ ಸೋಯಾ ಚಂಕ್ಸ್ ಕರಿ ತಿಂದೆ. ಅದು ಚೆನ್ನಾಗಿರುತ್ತೆ. ಸೋಯಾಬೀನ್ ಅಂತಾರೆ, ಸೋಯಾ ಚಂಕ್ಸ್ ಅಂತಾರೆ. ಸೊ ಇನ್ನೊಂದು ಥೈರಾಯ್ಡ್ ಇರೋರು ತಗೋಬಾರ್ದಾ ಅಂತಾರೆ. ಯಾವಾಗಲಾದರೂ ವೀಕ್ಲಿ ಒನ್ಸ್ ಆದರೆ ಆರಾಮಾಗಿ ತೊಗೋಬೋದು ಸ್ನೇಹಿತರೆ, ಒಳ್ಳೆಯದೇ, ಅದೇನಿಲ್ಲ. ಸೊ ಇದೊಂದಾಯಿತು. ನಾನು ಥೈರಾಯ್ಡ್ ಬಗ್ಗೆ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಸ್ವಲ್ಪ ದಿನ ಹೋಗಲಿ, ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡಿಸ್ಕೊಬಂದು ಆಮೇಲೆ ಹೇಳ್ತೀನಿ. ನಾನು ನೋಡಿ, ನಮ್ಮ ಮನೆಯವರು ಸಾಯಂಕಾಲ ಸ್ಮೂತಿಗೋಸ್ಕರ ಎಲ್ಲ ಥರದ್ದು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ನೆನೆಸಿಟ್ಕೊಂಡಿದ್ದಾರೆ. ಅದು ಅವ್ರದ್ದು. ಸೊ ಇದು ನಂದು, ಓಕೆನಾ. ಸೊ ನಾನು ಕುಡಿದು ಅದಾದಮೇಲೆ ನಾನು ಆವಾಗಲೇ ಹೇಳ್ದಂಗೆ ಸೋಯಾ ಚಂಕ್ಸ್ ಕರಿ ವಿತ್ ರೈಸು ಸ್ವಲ್ಪ ತೊಗೊಂಡೆ. ಯಾವಾಗ 12:30ಗೆ ತಿನ್ನಲ್ವಾ, ಒಂದು 3:30 ಹಾಗೆ, 12:30ಗೆ ಒಂದು ಜ್ಯೂಸ್, ಅದೇ ಗಂಜಿ ತೊಗೊಂಡಲ್ವಾ, ಒಂದು 3 ಗಂಟೆ ಹಾಗೆ, 3:30 ಆಗಿತ್ತು. ಸ್ವಲ್ಪ ರೈಸು, ಸೋಯಾ ಚಂಕ್ಸ್ ಕರಿ ತೊಗೊಂಡು ಕರೆಕ್ಟಾಗಿ 6:30ಗೆ ಒಂದು ಅಷ್ಟು ಸ್ವೀಟ್ ಕಾರ್ನ್ ತೊಗೊಂಡೆ. ಅದನ್ನು ನನ್ನ ಮಗ ಬೇಯಿಸ್ಕೊಟ್ಟಿದ್ದು, ನನ್ನ ಮಗನೇ ಉಪ್ಪು ಖಾರ ಹಾಕ್ಕೊಟ್ಟಿದ್ದು ಅದಕ್ಕೆ. ಪಾಪ ಅವನು ಸ್ವಲ್ಪ ಬ್ಯುಸಿಯಲ್ಲಿ ಇದ್ನಲ್ವ, ಸೊ ನಾನು ವೀಡಿಯೋ ಮಾಡು ಅಂತ ಏನೂ ಹೇಳಿಲ್ಲ. ಸೊ ಅದು ಸ್ಕಿಪ್ ಆಯಿತು ವೀಡಿಯೋ ಅಷ್ಟೇ ಸ್ನೇಹಿತರೆ. ಇವತ್ತಿನ ಫುಲ್ ಡೇ ಡಯಟು ಹಾಗೋ ಹೀಗೋ ಹೋಗಿದೆ. ನನಗೆಲ್ಲೋ ಒಂದು ಕಡೆ ಖರ್ಜೂರನೂ ರೈಸ್ ತೊಗೊಂಡಿರೋದ್ರಿಂದ ಸ್ವಲ್ಪ ವೆಯ್ಟ್ ಬ್ಯಾಲೆನ್ಸ್ ಆಗ್ಬೋದೇನೋ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗೋಗುತ್ತೋ. ಕಡಿಮೆ ಆದಂತರೂ ಐ ಆಮ್ ಸೋ ಹ್ಯಾಪಿ ಅಷ್ಟೇ. ಸೊ ಹೋಗ್ತಾ ಇರಲಿ, ಒಂದಿನ ಹಂಗಾಗುತ್ತೆ, ಒಂದಿನ ಹಿಂಗಾಗುತ್ತೆ. ಸೊ ಟೆನ್ಷನ್ ತೊಗೊಳ್ಳೋದು ಬೇಡ. ಅದಕ್ಕೆ ಶಾರ್ಟ್ ಆಗಿದೆ ವಿಡಿಯೋ, ಸ್ವಲ್ಪ ಬ್ಯುಸಿ ಇದ್ದೆ ಸ್ಟಿಚಿಂಗಲ್ಲಿ. ಸೊ ಹಾಗಾಗಿ ಇದಾಗಿತ್ತು ಇವತ್ತಿನ ವ್ಲಾಗು. ನಾಳೆ ಸೂಪರ್ ಆಗಿರುವಂಥ ವ್ಲಾಗ್ ಜೊತೆ ಮತ್ತೆ ಬರ್ತೀನಿ. ಬಾಯ್.